ನಾ ಇಬ್ರು ಚಿಕ್ಕಂದಿನಿಂದಲೇ ಕೂಡಿ ಆಡಿದ ಗೆಳತಿಯರು. ಈಗ ಯೌವನಕ್ಕೆ ಕಾಲಿಟ್ಟಿರುವ ನಾವು ಬೇಗನೆ ಮದುವೆ ಮಾಡಿಕೊಂಡು ಗಂಡನ ಮನೆಗೆ ಹೋಗಬೇಕಾದದ್ದು ಇದು ಸ್ತ್ರೀ ಕುಲದ ನೇಮ ನೀತಿ. ನಿಯಮ ನೀತಿ ಎಂಬ ಈ ವರದಕ್ಷಿಣೆ ಭೂತ ಅವತರಿಸಿದೆ. ನಿಮ್ಮ ಅಣ್ಣನವರು ಹಣವಿದ್ದರು, ಸಾಕಷ್ಟು ವರದಕ್ಷಿಣೆಯನ್ನು ಕೊಟ್ಟು ನಿನಗೆ ಮದುವೆ ಮಾಡುತ್ತಾರೆ. ಆದ್ರೆ ನನ್ನಂತ ಬಡವರಿಗೆ ಯಾರು ತಾನೇ ವರದಕ್ಷಿಣೆ ಇಲ್ಲದೆ ಮದುವೆ ಮಾಡುತ್ತಾರೆ ಈ ಕಾಲದಲ್ಲಿ? ಏ ಭಾರತಿ, ನಿನ್ನ ಮಾವ ಹಣವಂತ, ಖಂಡಿತವಾಗಿ ನಿನ್ನ ಮದುವೆ ಆಗೇ ಆಗುತ್ತಾನೆ. ನಾನೊಬ್ಬಳು ನರರಾಕ್ಷಸ. ನನ್ನ ತಾಯಿ ಮನೆ ಬಿಟ್ಟು ಓಡಿ ಬಂದರೆಂದು ನನ್ನ ಮಾವ ನನ್ನನ್ನು ಮದುವೆ ಆಗಲರು. ಇದು ನಿನ್ನ ಭ್ರಮೆ. ಸೀತಾ, ನಿನ್ನಿಂದ ನನ್ನ ಮದುವೆಯನ್ನು ನೆರವೇರಿಸುತ್ತೀಯಾ? ನನ್ನ ಗೆಳತಿಯ ಬಾಳಿನಲ್ಲಿ ನಾನು ಸಹಾಯ ಮಾಡಿದರೆ ತಪ್ಪೇನಿದೆ ಹೇಳಿ, ಏನಾಗಬೇಕು ಅಂತ. ನಿಮ್ಮಣ್ಣ ಅಶೋಕ್ನ ಮೇಲೆ ನಾನು ಮನಸೋತಿದ್ದೇನೆ. ನೀನು ಎರಡು ಹೃದಯಗಳನ್ನು ಒಂದು ಮಾಡಿದ್ರೆ ನನ್ನಂತ ಭಾರತೀಯ ಬಾಳು ಅಸಹನವಾಗುತ್ತದೆ. ದೇವರ ಗುಡಿಗೆ ಹೋಗಿ ಬರ್ತೇನೆ ಎಂದು ಹೇಳಿ ಈ ನಡು ದಾರಿಯಲ್ಲಿ ಈ ಭಾರತೀಯ ಜೊತೆಗೆ ವರದಕ್ಷಿಣೆ ಬಗ್ಗೆ ಮಾತನಾಡುತ್ತಿರಲಮ್ಮ. ಏನಮ್ಮ ಇದೆಲ್ಲ? ಅಣ್ಣ, ಈಗ ನೀನೊಂದು ಕೆಲಸ ಮಾಡಬೇಕು. ನಾನಾವ ಕೆಲಸ ಮಾಡಬೇಕು ಹೇಳಮ್ಮ? ಇಲ್ಲಿ ನನ್ನ ಅಣ್ಣ ಕೈತಾ ನೀನು ಭಾರತೀಯ ಕುರಳಿಗೆ ಕರಿಮಣಿ ಕಟ್ಟಿ ಅವಳನ್ನು ನೀನು ಬಾಳ ಸಂಗಾತಿನಾಗಿ ಮಾಡಿಕೊಳ್ಬೇಕು. ಇದೇ ನನ್ನ ಆಸೆ. ನಿನ್ನ ಮಾಹಿತಿಯಂತೆ ಈ ಭಾರತೀಯನ್ನು ನನ್ನ ಬಾಳ ಸಂಗಾತಿಯನ್ನಾಗಿ ಮಾಡಿಕೊಳ್ಳುತ್ತೇನೆ. ಆಯ್ತು, ಇಬ್ರು ಮಾತಾಡ್ತಾರಿಲ್ಲ, ನನಗೇನು ಕೆಲಸ. ನಿಮ್ಮ ತಂಗಿಯ ಮಾತನ್ನು ಕೇಳಿ ನನ್ನ ಕೊರಳಿಗೆ ತಾಳಿ ಕಟ್ಟೋರೇನಿರಲ್ಲ. ನಿಮ್ಮಂತ ಯುವಕರು ನಮ್ಮಂತ ಯುವತಿಯರಿಗೆ ತಾಳಿ ಕಟ್ಟಿದ್ರೆ ಇನ್ನು ಮುಂದೆ ಈ ಮಹಿಳೆಯರಿಗೆ ವರದಕ್ಷಿಣೆ ಎಂಬ ಭೂತ ಹೊತ್ತಿ ಓಡಿಸುತ್ತಾರೆ. ಭಾರತಿ, ವರದಕ್ಷಿಣೆ ವರೋಪಚಾರ ಎಂದು ಹೆಣ್ಣು ಎತ್ತವರು ಅನೇಕ ಗೌರವ ಕತ್ತರಿಸಿ ದರಿದ್ರ ದುಡ್ಡುವನ್ನು ತಿಂದು ಹಾಕುವ ಜನರಿಷ್ಟಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ಈ ಅನಿಷ್ಟ ಪದ್ಧತಿ ನಿರ್ನಾಮವಾಗಬೇಕಾದರೆ ನಿಮ್ಮಂತ ಮಾನವಂತ ಮಹಿಳೆಯರು ಕೈಯಲ್ಲಿ ಕಟ್ಟಿಗೆ ಹಿಡಿದು ವರದಕ್ಷಿಣೆ ಕೇಳುವ ಲುಚ್ಚಾನ ಮಕ್ಕಳು ರುಡ್ಡವನ್ನು ಚಂದಾಡಲಿ ಮಾತ್ರ ಈ ಪದ ನಿರ್ನಾಮ. ನಿಮ್ಮ ಮಾತು 100ಕ್ಕೆ 100 ಸತ್ಯ. ನೀವು ವರದಕ್ಷಿಣೆಯನ್ನು ಲೆಕ್ಕಿಸಿದೆ ಈ ಬಡವಳಿಗೆ ತಾಳಿ ಕಟ್ಟುವರೆನ್ನವಿರಲ್ಲ. ನೀವೇ ನನ್ನ ಪರಮೇಶ್ವರ, ನೀವೇ ನನ್ನ ಸ್ವರ್ಗ. ನಾನೇ ಸ್ವರ್ಗ ಎಂದು ಭ್ರಮಿಸಿ ಬಂದ ಭ್ರಮರ ನೀನಾದರೆ ನೀನೇ ನನಗೆ ಬಯಸದೆ ಬಂದ ಭಾಗ್ಯ. ನೀನು ನನ್ನ ಕಂಕಣ ಬಲ, ದೈವ ಸಂಕಲ್ಪ ಮೀರುವುದೇ ಚಿನ್ನ. ಈ ಸಂತೋಷ ಸಮಯದಲ್ಲಿ ನಿನ್ನ ಮಧುರ ಕಂಠದಿಂದ ಮೂಡಿ ಬರಲಿ ಒಂದು ಪ್ರೇಮ ಗೀತೆ. ಆಯ್ತು, ನಿಮ್ಮಿಷ್ಟವೇ ನನ್ನ ಇಷ್ಟ. ಮನಿ ಉಳಿಸಿದ ಮದಿಗೋದಲ್ಲ ಬರಲಿಲ್ಲ, ಮದಿಗೋದಲ್ಲ ಬರಲಿಲ್ಲ. ಬಸರೂರ ಹೂವ ಕಳ್ಳಲ್ಲ ತೆಗೆದೀರ.
ಭಾರತಿ, ನಡೆಯಲಿ ನಿಮ್ಮ ಪ್ರೇಮನವತಿ. ಈ ಕಾಮುಕನ ಕಣ್ಣಿಗೆ ಕಾಣಿಸಿದ ಕಾಮಿಣಿಯರ ಬಾಳೆಂಬ ಬಂಡಿಗೆ ನನ್ನ ಕಾಮಾಸ್ತ್ರ ಜಾಲ ಇದ್ದೇ ಇರುತ್ತೆ. ಭಾರತಿ, ಹೋಗು ಹೋಗು. ನಿನ್ನ ನನ್ನ ಆಗಮನ ಸಂಕಷ್ಟ ಕಾಲದಲ್ಲಿ. ಹಾ, ನಾ ಮನಸ್ಸಿಗೆ ಚಂದ್ರನ ಚಲುವೆ ಚಂಚುಕ್ಕೆ ದೇವರ ಪೂಜೆ ಮುಗಿಸಿಕೊಂಡು ಬರೋಳು. ಬರ್ತಿರುವ ಸೀತಾ, ಬೇಟೆಗಾಗಿ ಕಾದು ಕುಳಿತಿರುವಾಗ ಬೇಟೆ ತಾನಾಗಿ ಬಂದು ಸಿಕ್ಕಿತು. ಸೀತಾ, ಈ ಅಂದದ ನಡಿಗೆಯಲ್ಲಿ ನಳನಾರಿಯಂತೆ ಪೂಜೆ ಕೈಗಳಿಂದ ಪ್ರಸಾದವನ್ನು ಹಿಡಿದುಕೊಂಡು ಈ ಮಧ್ಯಾಹ್ನ ಉರುಪಿಸಿನಲ್ಲಿ ಬಳಕುತ್ತಾ ಭಯಭೀತಿ ಇಲ್ಲದೆ ಹಣೆಗೆ ಕುಂಕುಮವನ್ನಿಟ್ಟು ಮಡಿಗೆ ಮಲ್ಲಿಗೆ ತೊಟ್ಟು ಜರತಾರೆ ಸೀರೆಯನ್ನುಟ್ಟು ವೈಯಾರದಿಂದ ಬರುವ ಭಂಗಿ ನೋಡಿದರೆ ನವಿಲೂರು ನೈಲಿಲೆ ನನ್ನ ಮನದ ಅಂತರಾಳಕ್ಕೆ ಅಮೃತ ಸೇವೆಂದು ನಿನ್ನನ್ನು ಅಭಿಮುದ್ದಿಸಿ ಸಂತೋಷ ಪಡುವೆ. ದೇವೇಂದ್ರ, ಸುಮ್ಮನೆ ದಾರಿ ಬಿಟ್ಟು ನೀನು. ನಿನ್ನ ಬಹುದಿನದ ಬಯಕೆ, ನಿನ್ನ ಅಂಗ ಸೌಂದರ್ಯವನ್ನು ದುಂಬಿಯಾಗಿ ಸೇವಬೇಕೆಂದು. ಅದಕ್ಕಾಗಿ ಈ ನಿರ್ಜನ ಪ್ರದೇಶದಲ್ಲಿ ಸ್ವಲ್ಪ ಹೊತ್ತು ನಿನ್ನನ್ನು ತೋಟಕ್ಕೆಲ್ಲೂ ಬಿಗಿದಪ್ಪಿದರೆ ನೀನು ನಿನ್ನ ದಾರಿಗೆ, ನಾನು ನನ್ನ ದಾರಿಗೆ. ಬಾಯಿ ಬಿಗಿ ಹಿಡ್ಕೊಂಡು ಮಾತಾಡು. ನೀನು ತೆಗೆದುಕೊಂಡಿರುವ ಹಾಗೆ ಕಂಡವರ ಜೊತೆಗೆ ತೋಳ ಪೆಕ್ಕಿಲಿ ನೆರಪಿಸೋದಕ್ಕೆ ನಾನೇನು ಸುಳ್ಳೆ ಅಲ್ಲ. ಮರ್ಯಾದೆಯಿಂದ ಕಾಲ್ ತೆಗೆದು ಇಲ್ಲಿಂದ. ನೋ, ನಿನ್ನಂತ ಸುರಾಸುಂದರಿ ಹೆಣ್ಣನ್ನು ಬಿಟ್ಟರೆ ನನ್ನ ಮರ್ಯಾದೆಗೆ ಕೊಂದು ನೀನಾಗಿ ಒಲಿದು ಒಂದಾದರೆ ಈ ಯಾವ ಕೊಂದು ಬಾರದು. ಕೊರಳಲ್ಲಿ ತಾಳಿ ಇಲ್ಲದ ಹರಿಯದ ಹೆಣ್ಣು ಮಕ್ಕಳು ಹಾದಿ ಮೇಲೆ ಹೊರಟು ಬಿಟ್ಟರೆ ಸಾಕು. ಅಂಥವರ ಮೇಲೆ ಕಾಮದ ಕಣ್ಣು ಹಾಕುವ ನಿನ್ನನ್ನು ತಲೆ ಕೂದಲು ಬೋಳಿಸಿ ಸುಣ್ಣದ ನೀರು ಹಾಕಿ ಕತ್ತೆಯ ಮೇಲೆ ಕೂಡಿಸಿ ಮೆರವಣಿಗೆ ಮಾಡಿಸಿದಾಗಲೇ ನಮ್ಮಂತ ಅಬಲೆಯರ ಬಾಳು ಸಾರ್ಥಕ. ಹೇ ಬಂದ ಹೆಣ್ಣೆ, ಮಾತು ಅತಿಯಾಯಿತು. ನಿನ್ನಂತ ನೂರಾರು ಸುರಸುಂದರಿಯರು ನನಗೆ ಸುಖ ಕೊಟ್ಟು ಕಾಸು ತೆಗೆದುಕೊಂಡು ಹೋಗುವ. ಕೈ ಬಿಟ್ಟು ಮಾತನಾಡುವ ಈ ವಿಷಯ ಏನಾದ್ರೂ ನನ್ನ ಅಣ್ಣಂದರಿಗೆ ಗೊತ್ತಾಗಿದ್ದಾದ್ರೆ ಹಂಡಿ ಅಂತಿರುವ ನಿನ್ನನ್ನು ಹಗಲ ಹೊತ್ತಿನಲ್ಲಿ ಸೀಮೆಯನ್ನು ಹಾಕಿ ಸುತ್ತು ಹಾಕುತ್ತಾರೆ ಎಂಬುದನ್ನು ಮಾತ್ರ ಮರೆಯಬೇಡ. ಸಕ್ಕಿನ ಹೆಣ್ಣೆ, ನನ್ನನ್ನು ಹಂದಿ ಅಂತ ಸುಡುವೆಯಾ? ನಿನ್ನಂತ ಬಲೆ ಸಕ್ಕಿನ ಹೆಣ್ಣೆ, ನನ್ನನ್ನು ಹಂದಿಯಂತ ಸುಡುವೆಯಾ? ಈ ದೇವೇಂದ್ರ ಎಂತವರು ಸುಟ್ಟು ಭಸ್ಮ ಮಾಡಿರುವಾಗ ನೀನೇನು ಮಹಾ? ನಿನ್ನ ಹಂಗಂದರು ಯಾವ ಲೆಕ್ಕ? ಸುಮ್ಮನೆ ನನ್ನ ಮಾತು ಬಂದಿರುವಾಗ ಬಾ ನನ್ನ ಪ್ರೇಮ ರಾಣಿ. ನೋಡು ದೇವೇಂದ್ರ, ನಿನ್ನ ಕೈ ಮುಗಿದು ಬೇಡ್ಕೊಳ್ತೀನಿ. ನಾನೊಬ್ಬಳು ನಿನ್ನ ತಂಗಿ ಅಂತ ತಿಳಿದುಕೊಂಡು ನನ್ನನ್ನು ಬಿಟ್ಟು ಬಿಡು. ತಂಗಿ, ನೀನು ನನ್ನ ತಂಗಿ. ನಿಮಿಷಕ್ಕೊಂದು ಬಣ್ಣದ ಮಾತನಾಡುವ ಸೋಗದಾಡಿ ನೀನು ನನ್ನ ತಂಗಿ. ಈಗಿನ ಕಾಲದಲ್ಲಿ ಕಂಡ ಸ್ತ್ರೀಯರಿಗೆ ತಂಗಿಯನ್ನು ಕರುಣೆ ತೋರಿಸಿ ಕೈ ಬಿಟ್ಟರೆ ಕಾಮ ಎಂಬ ಪದಕ್ಕೆ ಬೆಲೆ ಏನು? ಸೀತಾ, ನೀನೆಷ್ಟು ಬದಲಿದರೂ ಬದಲಾಗುವುದು ನನ್ನವನ. ಪಶುವೆ, ಶೀಲದ ಬೆಲೆ ನಿನಗೇನೋ ಗೊತ್ತು. ಅಕ್ಕ ತಂಗಿಯರಿದ್ರೆ ಮಾತ್ರ ಗೊತ್ತಾಗುತ್ತಿತ್ತು. ಸುಮ್ಮನೆ ನಮ್ಮಂತ ಶೀಲವತೆಯರಿಗೆ ಬೆಲೆ ಕೊಟ್ಟರೆ ನಿನಗೆ ಪುಣ್ಯವಾದ್ರೂ ಬರ್ತೇವೆ. ಶೀಲವತಿಗೆ ಬೆಲೆ? ಶೀಲವತೆ ಎಂದು ಅನೇಕ ಪರಪುರುಷರ ತೋಟಕ್ಕೆಲ್ಲಿ ಉರುಳಾಡಿ ರಾತ್ರಿಯ ರಾಣಿಯಾಗಿ ಹಣ ಪಡೆದುಕೊಂಡು ಹೋಗುವರಷ್ಟಿಲ್ಲ ಈ ಸಮಾಜದಲ್ಲಿ. ಇನ್ನು ಪ್ರತಿಭೆಯ ಸೋಗನ್ನು ಹಾಕಿ ಪತಿಗೆ ಹಳಸಡಿಯನ್ನು ಉಡಿಸುವ ನಡತೆಗೆತ್ತ ನಾನೇನಷ್ಟಿಲ್ಲ ನಿನ್ನ ಸಮಾಜದಲ್ಲಿ.
ಸ್ವಂತ ಗಂಡನೇ ತನ್ನ ಹೆಂಡತಿಯನ್ನು ಶೀಲಕ್ಕಾಗಿ ಮಾರುವ ಮಂಗಮತಿ ಮೂರ್ಖರಷ್ಟಿಲ್ಲ ಈ ಸಮಾಜದಲ್ಲಿ. ಈಗಿನ ಜೀವನದಲ್ಲಿ ಶೀಲವತೆಯೇ ಆದರೂ ನಡೆಯಲಾರದು ಜೀವನ. ಬೇಗವಾ ನನ್ನ ಪ್ರೇಮದ ರಾಣಿ. ಈ ಮರದೊರಗಿಣಿಯನ್ನು ಮುಟ್ಟಲು ಬಂದಿದ್ದೇ ಆದರೆ ಕೈಯಲ್ಲಿ ಖಡ್ಗ ಹಿಡಿದು ನಿನ್ನ ರುಂಡವನ್ನು ಚೆಂಡಾಡುವ ವೀರ ರಣ ಕಾಳಿನಾರಾಗಬೇಕಾಗುತ್ತದೆ. ಮರ್ಯಾದೆ ಕೊಟ್ಟು ಹೇಗಾದ್ರೆ ಹೊರಟು ಹೋಗಲಿಲ್ಲ. ಶಬ್ಬಾಷಿತ ಶಬ್ಬಾಷ್. ನೀನು ನನ್ನ ಕಾಳಿ ಆದರೆ ನಾನು ಕಾಳಿಗೆ ಮದ್ದನ. ಸುಮ್ಮನೆ ಮಾತನಾಡಿ ಈ ದೇವೇಂದ್ರ ಕೋಪ ನೆತ್ತಿಗೇರಿಸಬೇಡ. ಕಮಾನ್ ಬಾರೆ. ನನ್ನ ಸೆರಗು ಜಗ್ಗಿದ್ದಕ್ಕಾಗಿ ನಿನ್ನ ಪ್ರತಿಫಲ ಕೊನೆವರೆಗೂ ನೆನಪಿಟ್ಟುಕೋ ಈ ನನ್ನ ಕೈ ಚಳಕ. ಏ ಹೊಲಸೆ ಹಣ್ಣೆ, ನೀನ್ ಎಷ್ಟು ಕಿರ್ಚಾದರೂ ಬದಲಾಗುವುದು ನನ್ನ ಗುಣ. ಈ ದೇವೇಂದ್ರ ಹುಟ್ಟಿ ಇಟ್ಟು ವರ್ಷನಾದರೂ ಯಾವ ಹೆಣ್ಣು ಈ ದೇವೇಂದ್ರ ಮೈ ಮುಟ್ಟಿರಲಿಲ್ಲ. ಅಕಸ್ಮಾತ್ ಒಂದು ಹೆಣ್ಣು ಈ ದೇವೇಂದ್ರ ಕೈ ಮುಟ್ಟಿದ್ರೆ ಅದು ಅವಮಾನ. ನಿನ್ನ ಅನ್ನ ಸವಿ ಸುಖದಾಗಲೇ ನನಗೆ ಸಮಾಧಾನ. ನಿರ್ಜನ ಪ್ರದೇಶದಲ್ಲಿ ಪರಸ್ತ್ರೀಯ ಮೇಲೆ ಬಲಾತ್ಕಾರ ಮಾಡಲು ಬಂದೀಯಾ? ಪಿಶಾಚಿ, ಎಲ್ಲಿಂದ ಸುಮ್ಮನೆ ಹೊರಟು ಹೋದರೆ ಸರಿ. ಎಲ್ಲವೆಂದರೆ ಈ ಅಮಲೆ ಪಾದರಕ್ಷೆಯಿಂದ ನನ್ನ ಕಪಾಳ ಎಚ್ಚರ. ಪಾದರಕ್ಷೆಯ ಸನ್ಮಾನ. ನೀನು ಇನ್ನೊಂದು ಜನ್ಮದಲ್ಲಿ ಹುಟ್ಟಿ ಬಂದರೂ ಸಾಧ್ಯವಿಲ್ಲ. ಏಕೆ ಹಸಿರು ಪ್ರಾಂತ್ಯ ಗಂಟಲು ಹಿಡ್ಕೊಳ್ಳುವ? ಈ ಕಾಳಿಗೆ ಸರ್ಪನ ಹೆಡೆ ಮುಟ್ಟಿದರೆ ಭೇಷ್ ದೇವೇಂದ್ರ ಭೇಷ್. ನಿಮ್ಮ ಹೆಸರು ದೇವಲೋಕದ ದೇವೇಂದ್ರ. ನೀವು ಮಾಡುವ ಕೆಲಸ ಇಂಥ ಹಲಕ ಕೆಲಸ. ಎಲ್ಲಿ ಅನ್ಯಾಯ ಅತ್ಯಾಚಾರ ಧರ್ಮ ತಾಂಡವಾಡುತ್ತದೆ ಅಲ್ಲಿ ಚಂದ್ರನ ಆಗಮನ. ಸುಮ್ಮನೆ ಹೊರಟು ಹೋದರೆ ಸರಿ. ಇಲ್ಲದಿದ್ದರೆ ಈ ಚಂದ್ರನ ಆಕ್ರೋಶಕ್ಕೆ ಗುರಿಯಾಗಬೇಕಾಗ್ತದೆ ಮರಿ. ಏ ಗುರಿ, ನನಗೆ ನನ್ನ ಪೌರುಷದ ಮಾತು. ನನ್ನ ಬಲಾತ್ಕಾರ ಯಜ್ಞಕ್ಕಾಗಿ ಕಳಂಕನಾಗಿ ಬಂದ ನಿನಗೂ ಎಷ್ಟು ಬೇಕು ಹಣ ತೆಗೆದುಕೊಂಡು ದೂರಾಗಲಿ. ನಿನ್ನ ಶ್ರೀಮಂತಿಕೆ ನಾಮೆಟ್ಟಿರೋ ಈ ಹಣ ಬಡವರ ರಕ್ತ ಹೀರಿ ಸಂಪಾದಿಸಿದ ಕಚಡ ಹಣ. ಈ ಹಣ ತಗೊಂಡು ಲಾಲು ಕೆಲಸ ಮಾಡಲು ನಾವರ್ಧ ನಾನಲ್ಲ. ನೋಡು ದೇವರ, ಈ ಊರ ಶ್ರೀಮಂತನೆಂದು ಮರ್ಯಾದೆ ಕೊಟ್ಟ ಮಾತನಾಡುವೆ. ಎಲ್ಲಿಂದ ಹೋದರೆ ಉತ್ತಮ, ಎಲ್ಲದಿದ್ದರೆ ಕುತ್ತಿಗೆ ಕೈ ಹಾಕಿ ಹೊರತಪ್ಪಬೇಕಾಗುತ್ತದೆ. ಇದೇ ಫಸ್ಟ್ ಅಂಡ್ ಲಾಸ್ಟ್ ವಾರ್ನಿಂಗ್. ಇವು ಬಾಚಾರ ಮಾತಿಗೆ ಮಾತು ಬೆಳೆಸಿ ನನ್ನ ಕ್ರೋಧಾಗ್ನಿ ಜಾಲಿಯನ್ನು ಪುಟಿಗಪ್ಪಿಸಬೇಡ. ಇನ್ನು ಕಾಲು ಮಿಂಚಿ ಹೋಗಿಲ್ಲ ಹೆಣ್ಣೆ. ಅಕಸ್ಮಾತ್ ನನ್ನ ಕೆನ್ನೆಗೆ ಕೈ ಮಾಡಿದಂದ್ರೆ ಅದು ಅವಮಾನ. ನಾನು ನಿನ್ನ ಬಿಡಲಾರೆ. ನಾಳೆ ನೋಡ್ತೇನೆ, ಬರ್ತೇನೆ. ಹೋಗೋ, ಕೆಳಾಟ್ಲೆ. ನಿನ್ನ ಪೌರುಷದ ಪಟಾಕಿಗೆ ಈ ಚಂದ್ರು ಬೇನು ಬೇಯಲ್ಲ. ಅಂದಾಗೆ ಹೆಣ್ಣಿನ ಅಂಗ ಸುಖಕ್ಕಾಗಿ ಮೂಳೆ ಮಾಂಸದ ನಾಯಿಯನ್ನು ನಡುಬೀದಿಯಲ್ಲಿ ಕಟ್ಟಿ ಹಾಕಿ ಸಾಯಿಸಬೇಕು. ಚಂದ್ರ, ಇವತ್ತು ನೀವು ಬರ್ದೇ ಹೋಗಿದ್ರೆ ನಿಜವಾಗ್ಲೂ ನಾನು ಶೀಲವನ್ನು ಕಳ್ಕೊಳ್ತಾ ಇದ್ದೆ. ಹೋಗಿ ಬಿಡು ಸೀತಾ, ಹಾಗೇ ಸುತ್ತಾಡುತ್ತಾ ಬಂದೆ. ಅಂದಾಗಿ ಸೀತಾ, ನಿಮ್ಮ ಅಣ್ಣಂದಿರು ನಿನ್ನನ್ನು ನನಗೆ ಕೊಟ್ಟು ಮದುವೆ ಮಾಡಬೇಕೆಂದು ತುಂಬಾ ಆಸೆ ಪಟ್ಟಿದ್ದಾರೆ. ಅಂದಾಗೆ ನಿನ್ನಂತ ರೂಪವತಿ, ವಯ್ಯಾರವತಿ, ಮುಗ್ಧ ಮನಸ್ಸಿನ ಮನೋಹರಿ ನನ್ನ ಮಡದಿಯಾಗಿ ಬಂದರೆ ನಾನೇ ಪುಣ್ಯ. ನೋಡಿ, ನಮ್ಮ ಅಣ್ಣನವರು ಹೇಳಿದ ಮಾತಕ್ಕೆ ಒಪ್ಪಿಕೊಂಡು ನಿಮ್ಮ ಕೈ ಹಿಡಿಯುವ ಸುಯೋಗ ಕುಡಿ ಬಂತಲ್ಲ, ಇದು ನನ್ನ ಬಾಳಿನ ಭಾಗ್ಯೋದಯದ
ಕಾಲ. ಈ ಬಾಳಿನ ಬಗೆಯ ಕಾಲಕ್ಕೆ ಒಂದು ಸರಿಯ ಹಾಡನ್ನು ಹಾಡಬಾರದು. ಪ್ರೇಮವೇ ಪ್ರೇಮವೇ ಪ್ರೀತಿಯಾರಾಗವೇ ಪ್ರೇಮವೇ ಪ್ರೇಮವೇ ಪ್ರೀತಿಯಾರಾಗವೇ ಹೃದಯದ ಭಾವವೇ ದೈವದ ಬಂಧವೇ ನನ್ನಂತರಾಗಲಿ ಹಾಡಿನಲ್ಲಿ ವಾಸವೇ ಪ್ರೇಮವೇ ಪ್ರೇಮವೇ ಪ್ರೀತಿಯಾರಾಗವೇ ಹೃದಯದ ಭಾವವೇ ದೈವದ ಬಂಧವೇ ಪ್ರೇಮವೇ ಪ್ರೇಮವೇ ಪ್ರೀತಿಯಾರಾಗವೇ ತಾರೆಯು ಬಾಣಿಗೆ ಚೆನ್ನ ಅವರೆಯು ನೀರಿಗೆ ಚೆನ್ನ ಅವರೆಯ ಕಣ್ಣೆಯ ಚೆಲ್ಲುವೆ ಜೊತೆಯಿರಲು ನಾನು ಚೆನ್ನ ದಕ್ಷಿಣದ ಜೊತೆಯಲ್ಲಿ ಕುಂಕುಮವು ಚೆನ್ನ ನಿಮ್ಮ ಸ್ವರಗಳಿಗೆ ಧಮಕಗಳು ಚೆನ್ನ ಶ್ರೀಮತಿಯು ನಗುತ್ತಿರಲು ಹಾಲು ಕೇಳಿಗಿಂತ ಚೆನ್ನ ಪ್ರೇಮವೇ 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 ಪ್ರೀತಿಯಾರಾಗವೇ ಹೃದಯದ ಭಾವವೇ ದೈವದ ಬಂಧವೇ ನನ್ನಂತರಾಳದಲ್ಲಿ ಹರಗಿನಲ್ಲಿ ವಾಸವೇ ಪ್ರೇಮವೇ ಪ್ರೇಮವೇ ಪ್ರೀತಿಯಾರಾಗವೇ ಶ್ರೀಗಂಧ ಸೀಮೆಯಲ್ಲಿ ಶ್ರೀಗಂಧ ಸೀಮೆಯಲ್ಲಿ ನೀ ನಡೆದು ಬರಲು ಇಲ್ಲಿ ಸೌಗಂಧ ಘಮಿಸಲೆಲ್ಲ ನಿನ್ನಲ್ಲಿ ಪರಿಮಳವೆಲ್ಲ ಪ್ರೀತಿಯ ಪುತ್ತಿಯ ಹಿಂದೆ ಪರಿಮಳದ ಸಂಗತಿನ ತಿಳಿಸುವೆನು ನಿನ್ನ ಚಂದ್ರದ ಓ ಗೆಳತಿ ಓ ಗೆಳತಿ ನೀನೆ ನನ್ನ ಪ್ರಾಣ ಕೊಡತಿ ಪ್ರೇಮವೇ 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 ಪ್ರೀತಿಯಾರಾಗವೇ
ಈ ಪಕ್ಷಿಗಳ ಚೆಲ್ಲಾಟ ನನ್ನ ನೋಟಕ್ಕೆ ಸಿಲುಕಿ ನಾನಾದೇ ದಿಕ್ಕಾಟ. ನಾನು ತೆಗೆದ ಈ ಫೋಟೋದಿಂದ ನಿಮ್ಮಿಬ್ಬರ ಬಾಳಲ್ಲಿ ಬಿರುಗಾಳಿ ಎಬ್ಬಿಸುವುದೇ ಈ ಪ್ರಕಾಶನ ಪ್ರತಿಕಾರ. ದೇವೇಂದ್ರ, ನಿನ್ನ ದರ್ಬಾರ ನಡೆಯಲಿ. ನನ್ನ ದರ್ಬಾರಕ್ಕೆ ಮುಂದೊಂದು ದಿನ ಸಿಡಿಮದ್ದಾಗಿ ಗಿಳಿಸಿದಾಗಲೇ ಈ ಪ್ರಕಾಶನ ಪ್ರಾಯತ್ತಿಗೆ ಆಹುತಿ. ಅದಕ್ಕಾಗಿ ಹಾಕುತ್ತಿರುವೆ ಮಾಯಾ ಈ ಬಲೆಯಲ್ಲಿ ಬೀಳುವುದು ಸಮುದ್ರದಲ್ಲಿ ಗಾಳಕ್ಕೆ ಸಿಕ್ಕ ಮೀನಿನಂತೆ. ಸೇಡಿನ ಮಹಾಮಂತ್ರ ಉಪಯೋಗಿಸಿಕೊಂಡು ದೇಹದಲ್ಲಿ ಹೂಡಿ ಹೊಡೆಯುವೆ ಸರ್ಪಾಸ್ತ್ರ. ಅದು ನಿನ್ನ ಸ್ವಾರ್ಥ ಚಕ್ರವ್ಯೂಹಕ್ಕೆ. ಲೇ ವೀರಭದ್ರ, ನಿಂತರನೆಲ್ಲೇ ಮಗನ? ಅಮಾಶಿ ಮಾರ್ಯವನ, ಕತ್ತರದಾಗ ಹುಚ್ಚಿದವನ, ಕರಿಕೆ ಮಾರ್ಯವನ, ಎಲ್ಲಿ ಕಾಂಗ್ರೆಸ್ ಮಾರ್ಯವ್ರಿ? ಅಲ್ರಿ, ಈ ಮಗ್ಗ 3 ವರ್ಷ ಆತ್ರಿ ಸಾಲ ಬಡ್ಡಿ ಕೊಟ್ಟ. ಬಡ್ಡು ಇಲ್ಲ, ಸಾಲು ಇಲ್ಲ, ಕಡಿಗೆ ಅವೂ ಇಲ್ಲ. ಆ ಮಗನ್ನ ಸಿಗಲ್ರಿ ನಾಳೆ. ಪಾವೇ ನೋಡಿ ಪಾವೇ ಹಾಕಿ ನವನೀರು ಲಕ್ಷಣ ಮನೆಗೆ ಹೋಗಿ ಕೈತಿ ತಂದು ಸಣ್ಣ ತಲೆ ಬೋಸ್ರಿ ಈ ಊರಾಗ ಅವನ ಕೈತಿ ಮೇಲೆ ಕುರುಣಿಸಿ ಮೆರವಣಿಗೆ ಮಾಡ್ಲಿಲ್ಲ ಅಂದ್ರ ನಾ ಯಾರು ಗೊತ್ತಿತ್ತಂದ್ರ ಬಡ್ಡಿ ಬಂಗಾರಿಯಪ್ಪನ ಅಲ್ಲ. ನಾ ಸೈತ ಈ ಬಡ್ಡಿ ರೊಕ್ಕ ಬಹಳ ಊರಾಗ ಎಲ್ಲ ವಶೀಲಿ ಆಗ್ಬೇಕ. ಅಲ್ಲ ನಾ ಇನ್ನ ಸತ್ತಿಲ್ಲ, ಎಷ್ಟು ಚಂದ ವಯ್ಯಾರಿ ಮಾಡಿ ಅಳಾತಿ. ಒಂದು ತಗದು ಕೊಡ್ಲಿ ಅಣ್ಣ. ಏನ್ ಗೊತ್ತಿದ್ದಿ ಈ ಬಡ್ಡಿ ಬಂಗಾರ ಅಂತ ಬಡ್ಕೊತಿರಲ್ಲ. ರೊಕ್ಕ ತಗೊಂಡೇನ ಏನ ಹಣಿ ಬಡ್ಕೊತೀರನ? ನಾಳೆ ಸತ್ರ ಹೊತ್ಕೊಂಡ್ ಹಾಕಿರೇನ?
ಏ ಇರುವಷ್ಟಿನ ಚೆನ್ನಾಗಿರ್ಬೇಕು ನೀವು ಹೆಣ ಎತ್ಲಿ ರೊಕ್ಕ 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 ಅಂತ ಯಾರು ಸಾಯ್ತಿ ಅಲ್ಲ ಹುಡುಗಿ ನಿನ್ನ ರೊಕ್ಕದಾಗ ಸುಡ್ತೀನಿ ನಿನ್ನ ನನಗೆ ತಿಳಿದಿಲ್ಲ ನಾ ಹೊತ್ಕೊಂಡ್ರೆ ಹೋಗ್ತಾನ ಇಲ್ಲ ಮಣ್ಣಾಗ್ರೆ ಮುಗಿಸ್ತಾನ ನನ್ನ ಮನ್ಯಾಗ ಎಂಡ್ರ ಮಕ್ಕಳನ್ನ ಕೇಳಿಲ್ಲ ನಾನು ಅದು ನೀ ನನ್ನ ಮುಂದಿನ ಕೂಸು ಈ ಬಡ್ಡಿ ಬಂಗಾರಪ್ಪನ ಕೇಳು ಧೈರ್ಯ ನನಗೆ ಧೈರ್ಯ ಸಿಟ್ಟಿಗೆ ಯಾಕೆ ಬರಾಕತ್ತೀರಿ ನೀವು ಒಟ್ಟೆ ಸಿಟ್ಟಿಗೆ ಬರ್ರಿ ನೋಡ್ರಿ ಅವ ಅದಾನಲ್ರಿ ಯಾವ ಅವ ಅವನು ಮತ್ತೆ ಅವ ಬಂದಿದ್ದಿ ಕಡೆ ವೀರಭದ್ರ ಅವ ನಾಳೆ ಕೊಡ್ತಾನಂತ ಸಮಾಧಾನ ಅಂದಿರಿ ಎದಕ್ಕೆ ಅವಸರ ಮಾಡ್ತೀರಿ ಅಲ್ಲ ಅವನ ಬೇಬರ್ಸಿ ಮಗ ನಿನಗೂ ಪೆನ್ನು ಮಾಡಿದ ಅವನ ನೋಡ ರತ್ನ ನಿನ್ನ ಡಬ್ಬಿಗೆ ಎಣ್ಣೆ ಹಾಕಿ ಮಳ್ಳು ಮಾಡಿ ನಿನ್ನ ರಮೇಶ್ ಕಾಲೊಂದು ಕದ್ದು ಹೊಟ್ಟಿ ಮುಂದೆ ಮಾಡು ಪ್ಲಾನ್ ಮಾಡಿದವ ಬೇಬರ್ಸಿನ ಮಗ ಹಂಗೆಲ್ಲ ಬೈಬೇಡ್ರಿ ಪಾಪ ವೀರಭದ್ರ ಅಂತವಲ್ಲ ಬಹಳ ಒಳ್ಳೆ ಮನುಷ್ಯ ಅದನ ಅವೇನಂಗ್ ಮಾಡೋದಿಲ್ಲ ಅಲ್ಲ ಅವನು ಏನು ಬರೋಬ್ಬರಿ ಹತ್ತ ಕಂತ್ರಿ ಮಂತ್ರಿ ಮಾಡಿದ ಮುಟ್ಟಾಳ ನನ್ನ ಮಗ ಅವ ಏನು ಕಂತ್ರಿ ಮಾಡೋದು ಇವತ್ತು ಮಾತ್ರ ನಾವು ಬಿಡುದಿಲ್ರಿ ಮನೆಗೆ ಹೋಗಿ ನನ್ನ ಡಬ್ಬಿ ತಗೊಂಡು ಎಣ್ಣೆ ಹಾಕಿಸ್ಕೊಂಡೆ ಬರ್ತಾನ ಹೊಂಟಿನಿ ಹೋಗೈತನಲ್ಲ ಯಾಕಂದ್ರ ನಿಂದು ಹರಿ ಅನ್ನೋದು ಕುದಿಯಾಕದೈತಿ ಗದ 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 ಹೋಗೋದು ಹೋಗ್ತಿ ಜರ ಹುಷಾರ ಯಾಕ್ರಿ ನೀವ್ ಹಿಂಗೆ ಆಗತ್ತೀರಿ ನೀವ್ ಹೇಳಕ ಕೇಳ್ತೀನಿ ತೆಗೆದು ಕೊಡ್ತಾ ಕೊಯ್ತೀನಿ 4 ದಿವಸ ನೆಲ ಬಿಟ್ಟೆ ಹೇಳೋದಿಲ್ಲ ನೀ ಯಾಕ್ರಿ ಅಲ್ಲ ಒಂದು ಹರಿಯದ ಹುಡುಗಿನಿ ಅದು ರಾತ್ರಿ 12 ಗಂಟೆಕ ಒಬ್ಬ ಹುಡುಗನ ಮನೆಗೆ ಹೋಗಿ ಎಣ್ಣೆ ಹಾಕೊಂಡ್ಬರ್ತಾನಂದ್ರ ನಾಚಿ ಬರೋದು ಅಚ್ಚ ಕಣ್ಣಿಗಟ್ಟ ಅಲ್ಲ ನಾ ಹೇಳ್ತಾನ ಕೇಳ ಕೇಳುವಂತ ನಾವು ಮುದಕ ಈ ಹುಡುಗರ ಈ ಹೈದ್ಯಾಗೆಲ್ಲ ಬರಿಗೇಟಾವ್ ನಿಂತಾವ ಯಾದ್ರಿ ಈ ಬೆಳ್ಳಗ ಎಲ್ಲ ಪ್ರೇಮ ಹಂಗೇನಿಲ್ಲಪ್ಪ ಅವ್ರು ನಮ್ಮ ಅನ್ಕೊಂಬ ಸರಿ ಸಮ ಎಲ್ಲ ಆದ್ರೆ ರೀ ಒಂದೊಂದು ರಾತ್ರಿ ಹೋಗ್ತಿಲ್ಲ ಬರಿಗೈತದಾವ್ ಏನಾರ ಎಡವಟ್ಟು ಮಾಡ್ರಂದ್ರ ಮುಂದೆ ನಿನ್ನ ಗತಿ ಹೆಂಗ ಈ ಊರಾಗ ಎಡವಟ್ಟು ಮಾಡುವಂತ ಬಹುದರು ಗಣಸರು ಯಾರದಾರಪ್ಪ ಅದಾರ ಬರೀ ಹಿಂಗ್ ನೋಡಿ ಹಿಂಗ ತಲೆ ಹಾಕ ಎಲ್ಲ ಎಡವಟ್ಟು ಮಾಡುವತ್ನಾಗ ನಾ ಏನಾರ ಕಡ್ಲಿಕಾಯಿ ಕುಂತಿರ್ತೀನಿ ಅಂತ ತಿಳಿದತ್ತೇನ ಅವ್ರ ಏನಾರ ಎಡವಟ್ಟು ಮಾಡಾಕ ಬರ್ಲಿ ಸಾಮಾನ್ಯಕ್ಕಿಂತ ಕೈ ಹಾಕೊಡ್ತೀನಿ ಕೈ ಕಾಲು ಯಾಕ್ರಿ ನಮಗೇನು ಮಾನ ಮರ್ಯಾದೆ ಇರುದಿಲ್ಲ ಮಾನ ಮರ್ಯಾದೆ ಬಿಟ್ಟ ನಿಂತಿರ್ತೇನ ಅದು 12 ಗಂಟೆಗೆ ಯಾಕೆ ಮಾನ ಮರ್ಯಾದೆ ಅದು ಬೆಳಿಗ್ಗೆ ಹೋಗೋದು ಸಂಜೆ ಬರೋದು 12 ಗಂಟೆಗೆ ಯಾಕ ಹೆಂಗೆ ಹೇಳೋದ್ರಿ ಈಗಿನ ಕಾಲ ಹುಡುಗವ್ರಿಗೆ ಹೆಂಗೆ ಹೇಳೋದ ಹೋಗ್ಲಿ ಹೋಗೋದು ಹೊಂಟಿದಿ ಅವ ಏನು ಎಡವಾಟ ಮಾಡ್ತಾ ನಾನು ನೋಡ್ತಾನ ಮತ್ತು ನೀನು ಡಬ್ಬ್ಯಾಗ ಯಾವಾಗ ಎಲ್ಲಿ ಹೆಂಗ ಹತ್ತಲ್ಲ ಅದನ್ನು ನಾನು ಒಂದು ಕೈ ನೋಡ್ತಾನೆ ನಾನು ಬರ್ತಾನೆ ನಡಿಯ ಅಷ್ಟ್ ಮಾಡ್ರಿ ಬಂಗಾರಪ್ಪನವ್ರ ಛೇ 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 ಬಂಗಾರಪ್ಪನವ್ರ ಅನಿಸ್ಕೊಂಡ ನನ್ನ ಪೌರುಷನ ಕಡಿಮೆ ಆಗತೈತೆ ಏನು ಕಮ್ಮಿ ಪೌರುಷನ ಕಡಿಮೆ ಆಗತೈತಿ ಪೌರುಷ ಕಮ್ಮಿ ಆಗದ ಪೌರುಷ ಇಲ್ಲಿರ್ತೈತಿ 60 ವರ್ಷ ನೋಡ್ರೆ ಕೆಳಗೆ ಐತಿ ಬಂಗಾರಪ್ಪನವ್ರ ಅನಬಾರ್ದು ಹೋದಿಲ್ಲ ಆತ್ ಬಿಡ್ರಿ ಮುಂದ ಅಣ್ಣ ಅಣ್ಣ ಅನ್ನೋದು ಅನ್ಬಾರ ಮಗ ಅಣ್ಣ ಬರೋಬ್ಬರಿ ಆಗಿ ಅಣ್ಣ ಅನ್ನೋದು ಅಣ್ಣ ಹಿಂಗ್ ಕರಿಲ ಕರಿಲ ಈಗ ಕರಿತೀನಿ ದೊಡ್ಡಪ್ಪ ಅನ್ನೋ ಪದಕ್ಕ ಬೆಂಕಿ ಹತ್ತ ಏನಾರ ಇದ್ರ ತವ್ರ ಮನೆ ಸಂಬಂಧ ಅನ್ನೋದು ಬೆಟ್ಟ ಗಂಡನ ಮನೆ ಸಂಬಂಧತ್ತ ಏನಾರ ಇದ್ರ ಇದೇನೈತ್ಲ ಇದು ಗುಂಡು ಮುರಿಯೋದು ಮಾರಿ ಲಕ್ಕ 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 ಹೌದಾ ಮೈದುನ ಅಕ್ಕಿಗೆ ಬಾ ಬಗಲ ನೀನು
ನಾ ಒಂದು ಬೇಡ ಅದ ಹತ್ತಿಗೆ ತಗೊಂಡಿತ್ಲ ಹತ್ತಿಗೆ ಹಾ ನಿನ್ನ ವಯಸ್ಸಿನ ನನ್ನ ವಯಸ್ಸಿನ ಅತ್ಯುತ್ತ ಬೇಡ ಅತ್ತಿಗೆ ಬೇಡ ಮೈದಾ ಬೇಡ ಹಿಂಗ್ ಕರೀಲೆ ಕರಿತೀನಿ ನೋಡಿ ಕರೀಲೆ ಅವ್ ಹಂಗ ಬೇಡ ನಾ ಹೇಳೋಕ್ ಮಾತು ಮಾಡೋರು ಮಾಡಿ ತಕೊಂಡ ಏನ್ ಮಾಡಿದ್ರು ಕೇಳ್ರಿ ಏನ್ ಹೇಳಿ ನಾಟಕ ಮಾಡಿ ನಾನು ಹೋಮರೆ ನಾಟಕನಲ್ಲ ಒಂದು ನಾಟಕ ಮಾವ ಕಬಡ್ಡಿ ಆಡಕತ್ತೆ ಏನು ಕುಸ್ತಿ ಆಗತ್ತ ನನಗೆ 15 ದಿವಸ ನಮ್ಮ ಚಂದ್ರು ಮಾವ ಸಿರಮಂತ ಮಾವ ಪಗದುಮ ಶಿವಪ್ಪ ಪೋಪು ನಾಯಕ ಬೆಳ್ಳದ ವಸ್ತಿ ನಿಲ್ಲಿಸಿ ಕಲಿಸಿದ್ದಕ್ಕ ಸ್ವಾರ್ಥಕ್ಕೆ ಆಗ್ತದೆ ಇದು ಸ್ವಾರ್ಥಕ್ಕ ನೋಡ್ರಿ ಮಾವರ ನನ್ನೊಂದು ಕಂಡೀಷನ್ ಐತ್ರಿ ಹೇಳ್ರಲ್ಲ ನೋಡ್ರಿ ನಮಗ್ ಬೇಕಾದಾಗ ಸಾಲದಂಗ ರೊಕ್ಕ ಗಿಕ್ಕ ಕೊಡ್ಬೇಕ್ರಿ ಮತ್ತೆ ಎಷ್ಟು ಬೇಕಾ ನಿಂಗೆ ಎಷ್ಟು ಬೇಕಾ ಭಾಳ ಏನು ಬೇಡ ಹಾ ಹಾಗೆ 100 ರೂಪಾಯಿ ಗೆದ್ದಿನೇ ಬೆಳಕರದ್ರ ಒಂದು 10 ಮಾಡ್ಕೊಂಡು ಹೋಗ್ತೀನಿ 10,000 ಮತ್ತೆ ಬೇರೆ ತಿಳಿದ್ರಿ ಏನಿಲ್ರಿ ಜಸ್ಟ್ 3,000 ರೂಪಾಯಿ ಇಷ್ಟ ರತ್ನ ನಮ್ಮ ಹುಡುಗಿತ್ತು ಅಂದ ನಿನಗ ಅಸಲು ಅಟ್ಟ ಕೊಡ್ತಾನೆ ಬಡ್ಡಿ ಅಂತಿ ಹೊಟ್ಟೆ ಕೊಡ್ಬೇಕು ಹೋಗ್ಲಿ ಬರ್ಕೊತಾನೆ ಕರೆಂಕರ್ನ ಕೊಡ್ಲಿಲ್ಲ ಅಂದ್ರೆ ನಿಮ್ಗೆ ಹೆಂಡತಿ ಮೇಲೆ ಬಂದಾಳ ಇಲ್ಲ ನಮ್ಮಕ್ಕ ಬಂದಾಳ ಇಲ್ಲ ಏ ಮುದಕ ಬಂದಾಳ ನಮ್ಮಕ್ಕ ಬಂದಾಳ ಅಕ್ಕ ಬಂದಾಳ ಬಾಳ ಜಿಗದಾಡಕತ್ತಿದ್ದಿಲ್ಲ ಹುಡುಗಿ ಜೊತೆ ಅಂತ ಮುಂಜಾನೆ ಮಂಗಳಾರತಿ ಮಾಡ್ತಾಳ ಊಟ ಬಂದ ನಾಳೆ ತಲೆ ಕೆಲ್ಸ್ಕೊಬೇಡ ಮಾಮ ಒಂದು ಮಿಸ್ ಕಾಲ್ ಕೊಡು ಇಲ್ಲೇ ಬೆಳಗಾವ್ ನಿಯಾಜ್ ಹೋಟೆಲ್ ರೈಸ್ ಪಾರ್ಸಲ್ ಮಾಡಿಸ್ತಾನೆ ಊರ ಬಂದ ಮಾಡಿಬಿಟ್ಟು ನೀ ಯಾಕೆ ತಲೆ ಕೆಡ್ಸ್ಕೊತಿ ನೀ ತಲೆ ಕೆಡ್ಸ್ಕೊಬೇಡ ಮುಂಜಾನೆ ತನ ಆಟ ಯಪ್ಪ ಮುಂಜಾನೆ ನೀನು ಮಾಡ ನಿನ್ ತಂಗಿ ಮತ್ ಮಾಡ್ಲ ಇನ್ನ ಮುಂಜಾನೆ ಯಾಕ ಸಿಟ್ಟಿಗೆ ಆಗ್ಬೇಡ ಮಾವ ಮುಂಜಾನೆ ತನ ಆಟವ ಇನ್ನು ಮುಂದಿನ ವರ್ಷ ನೀವು ಬರುತ್ತಕ್ಕ ಅಂದ್ರೆ ಅನ್ಕನ ಹೋಟೆಲ್ದಾಗ ಊಟ ಮುಂದಿನ ವರ್ಷ ಯಾರು ಬರ್ತಾರೆ ಬಿಡ ಇರೋರು ಯಾರು ಸಯಾರ ನಾನ ಬರ್ತಿಂತು ನೋಡ ರತ್ನಾಗ 3,000 ರೂಪಾಯಿ ಕೊಟ್ಟಿದ್ದೇನೆ ಯಾರಿಗೆ ನಿನಗಲ್ಲ ರತ್ನಾಗ ಅದನ್ನು ಬರ್ಕೊಳ್ಳೋದು ಯಾಕ ನನ್ನ ಬಡ್ಡಿ ಯಾವಾರ ಬರೋದು ಬಿಟ್ರೆ ನಾವು ಈಗ ಬರ್ಪಾಣ ಗೊತ್ತಾಗ ಸುಡ್ತೀನಿ ಬೆಳಕರಿದ್ರಾಗ ನೋಡ್ರಿ ಏ ಬಡ್ಡಿ ರತ್ನ ಹೇಳ ನಿನಗ ಬರಿಯಾಕಂತೂ ಬರೋದಿಲ್ಲ ಹೌದು ಅನ್ಎಜುಕೇಟೆಡ್ ಒತ್ತಾಕ್ರಿ ಬರ್ತೈತನ ಏನದು ಗೊತ್ತು 70 ಆಲ್ವೇಸ್ ಓಕೆ ಎಲ್ಲ ಮಾಡ್ತಾರೆ ಈ ಒತ್ತೋರ್ ಮಾಡಿಸ್ಕೋಲ್ಲ ಯಾಕೋ ಬಂದ ಇದನ್ನ ಹಚ್ಚಿಲ್ಲವ ಮಷೀನ್ ಇಲ್ಲಿ ಮಷಿ ಹೇಗಿರ್ತೈತಿ ಉಲ್ಟಾ ಬಲಕ್ಕೈತನ ಅಚ್ಚ ಕಡೆ ಯಪ್ಪ ಏನೈತ್ರಿ ಐತೈತಲ್ಲ ನೋಡ ಐತೈತಿ ತೆಗೆದುಕಲ್ಲ ತಳಗ ಯಾಕೆ ಮ್ಯಾಲ ತಳಗೋಯ್ತಾರ ನಡಿಕೆಂದು ಬಿಡಬಾರ್ದು ನಡಕವತ್ತ ನಡೆ ಎಕ್ಸ್ಪೀರಿಯನ್ಸ್ ಭಾಳ ಆಗತ್ತವ
ಮ್ಯಾಲ ಓದ್ತಿದ ಕೆಳಗ ಓದ್ತಿದ ನಗರಕ್ಕೂ ಓದ್ತದ ಅಯ್ಯ ಒತ್ತ ಏನು ಬಿಳಿಯಕ್ ಹೋಗಲಾಗ ಕರೆಂಟ್ ರೊಕ್ಕ ಕೊಡಕ ಊಟ ಬಂದಿತ್ತು ಇನ್ನೊಂದು ದಿವಸ ಏನ್ ಮಾಡ್ತೀವಿ ಮಾಡ ಯಾಕೆ 3,000 ಹತ್ತತ್ರ ಕೊಡಕದ ಹೆಣ ಕರ ಕೊಡ್ಬೇಕಪ್ಪ ನೀವೇನು ನಮ್ಮ ಏನಿಸ್ತೇನೆ ತಗೋ ಎನ್ಸ್ಪ ಆ ಒಂದು ಆಡು ಆ ಎರಡು ಆ ಮೂರು ಆ ಮೂರು ಆ ನಾಲ್ಕು ಅನಾಕು ನಾಲ್ಕಕ್ಕೊಂದು 3 ರೂಪಾಯಿ ನಾ ಹೆಲ್ಪ್ ಬಂದವ್ ನೋಡ ಅಂದ್ರೆ 30 ರೂಪಾಯಿ ಕೊಡ ಶಾನೆ ಮತ್ ಬಡ್ಡಿ ಆಡ್ತಾನಂದ್ರ ಮತ್ತೆ ಹೌದು ಮತ್ ಬಡ್ಡಿ ಎಷ್ಟಪ್ಪ ಬಡ್ಡಿ ಇದಕ್ಕೆ ಒಟ್ಟೆ ಬಡ್ಡಿನ ಕೊಡಬೇಡ ಮತ್ ಒತ್ತಿಸ್ಕೊಂಡು ಏನು ಒತ್ತಿಸ್ಕೊಂಡು ನನಗೆ ಮಾವ ಬಿ ಅಂದಿಲ್ಲ ಬಡ್ಡಿನ ಕೊಡಬೇಡ ಮಾವ ಅಂದಂಗೇನು ಮತ್ತೆ ರೊಕ್ಕ ಹೊಳ್ಳಿ ಇಸ್ಕೊತಾರ ಏನಾದ್ರು ಕೊಡಬೇಡ ನೀ ಇಸ್ಕೊಬಾರ್ದಂಗ ಹೆಣ್ಮಕ್ಳು ಕೊಟ್ಟಿದ್ದ ಯಾರು ರೊಕ್ಕ ಇಸ್ಕೊತಾರ ಬಗೆ ಐತಾವ ಯಾಕ ಏನ್ ಮತ್ತೆ ರೊಕ್ಕ ಹಾಲು ಎಲ್ಲ ನೋಡ್ತ ಇನ್ನೊಂದ್ ಜರ ಬಂಗಾರದಂತ ಹುಡುಗಿನ ಕೈ ಆಗದೇನ ಬಾರ ಏ ಒಯ್ಯ ನೋಡಿ ಹರಿಯ ಕುದಲಿಗೆ ಕಪ್ಪನ ಬಲ್ಲ ಹಕ್ಕಿಯ ದಿಶಳ ಧೂಳ ಹೌದ ಮಾಮ ಅಂದರ ಮುತ್ಯಾಯ ದನಿತ ಹೋಗಿದ್ದನ ಸೀಳ ಯಾರು ಇಲ್ಲ ಓಕೆ ಓಕೆ ಕರಿಯ ಕುದಲಿಗೆ ಕಪ್ಪನ ಬಲ್ಲ ಹಕ್ಕಿಯ ದಿಶಳ ಧೂಳ ಹೌದ ಮಾಮ ಅಂದರ ಮುತ್ಯಾಯ ದನಿತ ಹೋಗಿದ್ದನ ಸೀಳ ಕುಣಿತಾಳೋ ಕುಣಿತಾಳ ತಲೆಯಲ್ಲಿ ಉಳಿದ ಕುಣಿತಾಳ ಜಿಗಿತಾಳೋ ಜಿಗಿತಾಳ ಜಿಂಗಿ ಜಿಗಿದಂಗ ಜಿಗಿತಾಳ ನಿಗ್ನಪ್ಪ ಮಾಡಾಕ ಬರ್ತಾಳ ಹುಡುಗಿ ಬರೋಬ್ಬರಿ 1.5 ತಾಸ ಈಕೆಯ ಮೇಕಪ್ಪ ನೋಡಿ ಹೆದರಿ ಓಡೈತಿ ಮುಂದೆ ಬರು ಕೂಸ ಪೌಡರ ಈಕೆ ಪೌಡರ ಕರ್ಮರ ಬುಡುಗೂರ ಪೌಡರ ಈಕೆ ಪೌಡರ ಕರ್ಮರ ಬುಡುಗೂರ ಹುಡುಗೂರ ಹುಡುಗೂರ ಹುಟ್ಟುವಾಗ ಹುಟ್ಟಿದ ಸುಂದರ ಹುಡುಗರಂಗ ಫ್ಯಾಷನ್ ಮಾಡಾಕ ತಂದಾಳ ಹಗಲಾರ ಡ್ರೆಸ್ ಒಂದೊಂದು ಡ್ರೆಸ್ನಾಗ ಒಂದೊಂದು ತರ ಕಾಣ್ತೈತಿ ಪೀಸ ಸೋನೈಸ ಸೋನೈಸ ನೀನೇ ವಿದ್ಯಾರ್ಥಿ ಸೋನೈಸ ಸೋನೈಸ ವಿದ್ಯಾರ್ಥಿ
ಅಂತಿ ಇನ್ನೇನು ಬಾಳ ದಿವಸ ಉಳದಿಲ್ಲ ಆಗಾಗ ಬಂದಿದ್ದಿ ಆಂಟಿ ಇನ್ನ 10 ವರ್ಷದ ಆಂಟಿ ಆಗೋನು ಮುಂದೆ ನಾ ಮದುವೆ ಆಗೋದು ಹಿಂಗೆ ಇರ್ತಾರೆ ನೋಡು ಮಾಡಿ ಮದುವೆ ಆದ ಆಂಟಿ ಸಿಂಗಲ್ ಇದ್ರ ಬ್ಯೂಟಿ ಅಲ್ರಿ ಈಗ ಹುಡುಗಿ ಬಾಳ ಚಪ್ರ ಐತಿ ಮಾರು ಹುಡುಗಿಲೆ ಇಷ್ಟೆಲ್ಲ ಮಂದಿ ರೊಕ್ಕ ಬಜ್ಜಿ ಕೊಯ್ತಿ ಯಾರು ಒಬ್ಬ ಮಾವಾತ ನನಗೆ ಬರ್ದಲ್ಲ ಈ ತತ್ತಿ ಮಾರು ಹುಡುಗಿ ಮಾವಾತ ಕರಿತಲ್ಲ ಸಾಕು ಬರ್ರಿ ಐತ್ರಿ ಮ್ಯಾಲ ಈಗ ಅದಕ್ಕೆ ಹುಡುಗಿನ ನನಗೆ ಇದನ್ನು ಮಾಡಿ ಕೊಟ್ರೆ ಗುಡ್ದವ ಈಗ 101 ತೆಂಕ ಹೋಯ್ತಾವ ಬರ್ತಾನೆ ಒಂದು ಕೊಟ್ರು ಕೊಡು ಕೊಡುತ್ತೇನೆ ಸುರಾದೇವಿಯನ್ನು. ನೀನು ಒಂದು ಮಹತ್ವದ ಕಾರ್ಯ ಸಾಧನೆ ಮಾಡಬೇಕು. ನಾನು ಈ ಕುಡುಕ ಅದೇ ಹೇಳು ಮಿತ್ರ, ಚಿಟಕಿ ಹೊಡೆದಲ್ಲಿ ಮಾಡಿ ಮುಗಿಸುತ್ತೇನೆ. ತೆಗೆದುಕೋ ಸುರಾದೇವತೆಯನ್ನು, ಕುಡಿದ ಮೇಲೆ ಹೇಳುವೆನು ಕಾರ್ಯದ ಉದ್ದೇಶವನ್ನು. ಅದಕ್ಕೆ ಈ ಬಾಟಲೇನೆ ಕುಡಿದ್ರೇನೆ ನಮಗೆ ಒಳ್ಳೆಯದು. ಹೇಳ ಮಿತ್ರ ದೇವೇಂದ್ರ, ನನ್ನ ಪಾಲಿಗೆ ನೀನು ಅವಾಗ ಸುರಾದೇವಿಯನ್ನು ಕೊಟ್ಟಿರ್ತೀಯಲ್ಲ, ಹೇಳು ನಾನು ಯಾವ ಕೆಲಸ ಮಾಡಬೇಕು? ಹನುಮಂತನಂತೆ ಬೆಟ್ಟ ಹೊತ್ತು ತರಬೇಕಾ, ಇಲ್ಲ ಶ್ರೀಕೃಷ್ಣ ಪರಮಾತ್ಮನಾಗಬೇಕಾ? ಹೇಳು ಮಿತ್ರ, ಹೇಳು, ಕ್ಷಣದಲ್ಲಿ ಮಾಡಿ ಮುಗಿಸುತ್ತೇನೆ. ಆ ಧರ್ಮಣ್ಣನ ಮನೆಯಲ್ಲಿರುವ ಸಾಕು ತಂಗಿ ಸೀತಾ. ಅವಳೇ ಸೀತಾ. ನನ್ನ ಕೆನ್ನೆಗೆ ಹೊಡೆದು ಅವಮಾನ ಮಾಡಿದವಳು ನಿಂದು ಕಾಗೆ ಮುಟ್ಟದ ಮಡಕೆಯನ್ನಾಗಿ ಮಾಡಿದಾಗಲೇ ನನ್ನ ಕ್ರೋಧಾಗ್ನಿಗೆ ಶಾಂತಿ. ಅವಳನ್ನು ತೋಟಕ್ಕೆ ಹೊತ್ತುಕೊಂಡು ತಂದರೆ ನೀನೇ ನನ್ನ ನಿಜವಾದ ಮಿತ್ರ. ಎಷ್ಟು ಸಣ್ಣ ಕೆಲಸ ಮಿತ್ರ,
ಚಿಟಿಕೆ ಹೊಡೆದ್ರಲ್ಲಿ ಮುಗಿಸ್ತೇನೆ. ಆದ್ರೆ ಇನ್ನೊಂದು ಬಾಟ್ಲಿ ಕೊಟ್ರೆ ಮಾತ್ರ ತೆಗೆದುಕೋ. ಧರ್ಮಣ್ಣನ ಸಾಕು ತಂಗಿ ಸೀತಾ ಮಿತ್ರ ನಿನ್ನ ಪಲ್ಲಂಗದಲ್ಲಿ ಪಳಗಿಸಿದ ಹಾಗೆ. ಹೋಗು ಶಂಕರ್ ಹೋಗು. ನನ್ನಿಂದಲೇ ನೀನು ಕುಡುಕನಾಗಿ ಬೀದಿ ಬೀದಿ ತಿರುಗುವ ಭಿಕ್ಷುಕ. ಮಾಂಸದ ಚೂರು ಚೆಲ್ಲಿದರೆ ಸಾಕು ತನ್ನ ಅರಿವಿಲ್ಲದೆ ಒಡೆಯನ ಮನೆ ಕಾಯುವ ನಾಯಿ ನೀನು. ಆ ಸೀತಾಳನ್ನು ಶೀಲಭಂಗ ಮಾಡಿ ಆ ಅಪರಾಧ ಈ ಕುಡುಕನ ಮೇಲೆ ಹಾಕಿದರೆ ಕಡೆಗ ಕೇಕೆ ಹಾಕಿ ನಗುವೆ. ನನ್ನ ಕವನ ನಾಟಕ.